ನವದೆಹಲಿಯ ಪ್ರಧಾನಮಂತ್ರಿಗಳ ನಿವಾಸದ ಎದುರು ಕಾಂಗ್ರೆಸ್ ನಾಯಕರು ಪ್ರತಿಭಟನೆಯನ್ನ ಮಾಡ್ತಾ ಇದ್ರು. ಆ ಪ್ರತಿಭಟನೆಯ ಸಂದರ್ಭದಲ್ಲಿ ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿಯನ್ನ ಪೊಲೀಸರು ವಶಕ್ಕೆ ಪಡೆದಿದ್ರು. ಆದರೆ ಈಗ ಅವರನ್ನ ರಿಲೀಸ್ ಮಾಡಿದ್ದಾರೆ. ದೆಹಲಿಯ ಛತಾರ್ಪುರ್ ಸ್ಟೇಡಿಯಂನಿಂದ ರಾಹುಲ್ ಗಾಂಧಿ ಅವರನ್ನ ಪೊಲೀಸರು ರಿಲೀಸ್ ಮಾಡಿ ಕಳಿಸಿದ್ದಾರೆ. ನೀಟ್ ಪ್ರತಿಭಟನೆಯಲ್ಲಿ ಭಾಗಿಯಾಗಿ ನೆನೇನು ವಿದ್ಯಾರ್ಥಿಗಳ ಮೇಲೆ ದೆಹಲಿ ಪೊಲೀಸರು ಅಟ್ಟಹಾಸ ಮೆರೆದಿದ್ರು, ಅದನ್ನ ಖಂಡಿಸಿ ಹಾಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ರಾಜೀನಾಮೆ ಜೊತೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರ ರಾಜೀನಾಮೆ ತಮ್ಮ ತಮ್ಮ ಸ್ಥಾನಕ್ಕೆ ಕೊಡಬೇಕು ಅನ್ನುವಂಥ ಆಗ್ರಹವನ್ನು ಮಾಡಿ ಪ್ರತಿಭಟನೆಯನ್ನು ಮಾಡಲಾಗ್ತಾ ಇತ್ತು. ಆ ಸಂದರ್ಭದಲ್ಲಿ ಅವರನ್ನು ಪೊಲೀಸರು ವಶಕ್ಕೆ ಪಡೆದಿದ್ರು. ಸೊ ಈಗ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಂಥ ರಾಹುಲ್ ಗಾಂಧಿಯನ್ನು ವಶಕ್ಕೆ ಪಡೆದಂಥ ಪೊಲೀಸರು ಈಗ ಅವ್ರನ್ನ ರಿಲೀಸ್ ಮಾಡಿದ್ದಾರೆ. ದೆಹಲಿಯ ಛತಾರ್ಪುರ್ ಸ್ಟೇಡಿಯಂನಿಂದ ರಾಹುಲ್ ಗಾಂಧಿಯನ್ನ ರಿಲೀಸ್ ಮಾಡಲಾಗಿದೆ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ರಿಲೀಸ್ ಮಾಡ್ತಾ ಇದ್ದಂತೆ ತಮ್ಮ ಕಾರನ್ನ ಹತ್ತಿ ರಾಹುಲ್ ಗಾಂಧಿ ಅಲ್ಲಿಂದ ತೆರಳಿದ್ದಾರೆ. ಕಾಂಗ್ರೆಸ್ ನಾಯಕರು ಒಂದನ್ನಂತೂ ಸ್ಪಷ್ಟಪಡಿಸ್ತಾ ಇದ್ದಾರೆ, ಈ ಹೋರಾಟ ಇಲ್ಲಿಗೆ ನಿಲ್ಲೋದಿಲ್ಲ. ಈ ಹೋರಾಟ ಮುಂದುವರಿಯುತ್ತೆ ಹಾಗೂ ಖಡಾಖಂಡಿತವಾಗ್ಲೂ ಮತ್ತಷ್ಟು ತೀವ್ರವಾಗಿ ಈ ಹೋರಾಟವನ್ನು ನಾವು ಮುನ್ನಡೆಸ್ತೇವೆ ಅನ್ನುವಂಥ ಮಾತನ್ನ ಕಾಂಗ್ರೆಸ್ ನಾಯಕರು ಹೇಳ್ತಿದ್ದಾರೆ. राहुल गांधी ये रहे मेरे सामने एकदम। राहुल गांधी को रिलीज कर दिया गया। राहुल गांधी जिंदाबाद जिंदाबाद। राहुल गांधी को रिलीज कर दिया गया है। ಇನ್ನು ಕೇವಲ ರಾಹುಲ್ ಗಾಂಧಿ ಅಷ್ಟೇ ಅಲ್ಲ, ಆ ಒಂದು ಸಂದರ್ಭದಲ್ಲಿ ವಶಕ್ಕೆ ಪಡೆಯಲಾಗಿದ್ದಂಥ ಪ್ರಿಯಾಂಕಾ ಗಾಂಧಿಯವರನ್ನ ಹಾಗೂ ಕಾಂಗ್ರೆಸ್ನ ಇತರೆ ನಾಯಕರನ್ನು ಕೂಡ ಈಗ ಪೊಲೀಸರು ಸ್ಟೇಡಿಯಂನಿಂದ ರಿಲೀಸ್ ಮಾಡಿದ್ದಾರೆ. ಅದನ್ನು ಕೂಡ ನೀವು ವಿಜುವಲ್ಸ್ನಲ್ಲಿ ಕಾಣಬಹುದು. ಪ್ರಿಯಾಂಕಾ ಗಾಂಧಿ ಅವರು ಯಾವಾಗ ಪೊಲೀಸರು ಅವರನ್ನ ಬಿಡುಗಡೆ ಮಾಡಿದ್ರು ಆಗ ಹೊರಗಡೆ ಬಂದು ಮಾಧ್ಯಮಗಳಿಗೆ ಅವರು ಮಾತನಾಡಿದ್ದಾರೆ, ಮಾಹಿತಿಯನ್ನು ನೀಡಿದ್ದಾರೆ. यही तो है हमारी। भाई बैठो। राहुल गांधी को रिलीज कर दिया गया है। राहुल गांधी ये रहे मेरे सामने एकदम। राहुल गांधी को रिलीज कर दिया गया। राहुल गांधी जिंदाबाद जिंदाबाद। राहुल गांधी को रिलीज कर दिया गया है। ಇವತ್ತು ದೆಹಲಿಯ 7 ಲೋಕ್ ಕಲ್ಯಾಣ್ ಮಾರ್ಗದಲ್ಲಿರುವಂಥ ಪ್ರಧಾನಿ ನರೇಂದ್ರ ಮೋದಿ ಅವರ ನಿವಾಸದ ಎದುರು ಕಾಂಗ್ರೆಸ್ ನಾಯಕರು ಒಂದು ಪ್ರತಿಭಟನೆಯನ್ನು ಕೈಗೊಂಡಿದ್ದರು. ನಿನ್ನೆ ದೆಹಲಿಯಲ್ಲಿ ವಿದ್ಯಾರ್ಥಿಗಳ ಮೇಲೆ ಏನೊಂದು ಹಲ್ಲೆ ಆಗಿತ್ತು ಅಥವಾ ಪೊಲೀಸರು ಏನು ಲಾಠಿ ಚಾರ್ಜ್ ಮಾಡಿದ್ರು, ಅದನ್ನು ಖಂಡಿಸಿ ನಡೀತಾ ಇದ್ದಂಥ ಒಂದು ಪ್ರತಿಭಟನೆ ಇದು. ಇಲ್ಲಿ ಕೇಂದ್ರ ಸಚಿವ ಧರ್ಮೇಂದ್ರ ಪ್ರಧಾನ್ ಅಷ್ಟೇ ಅಲ್ಲ, ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅಷ್ಟೇ ಅಲ್ಲ, ಈ ಹೊಣೆಗಾರಿಕೆಯನ್ನು ಹೊತ್ತು ಗೃಹ ಸಚಿವ ಅಮಿತ್ ಶಾ ಹಾಗೆ ಅಷ್ಟೂ ಜವಾಬ್ದಾರಿಯನ್ನು ನೀಟ್ ಪೇಪರ್ ಲೀಕ್, ವಿದ್ಯಾರ್ಥಿಗಳ ಮೇಲೆ ಆದಂಥ ದೌರ್ಜನ್ಯ ಎಲ್ಲದರ ಒಂದು ಹೊಣೆಗಾರಿಕೆಯನ್ನು ಹೊತ್ತು ಪ್ರಧಾನಿ ನರೇಂದ್ರ ಮೋದಿಯವರು ಕೂಡ ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡಬೇಕು ಅನ್ನುವಂಥ ಆಗ್ರಹವನ್ನು ಮಾಡ್ತಾ ಅವರ ನಿವಾಸದ ಎದುರು ನಡೆಸ್ತಾ ಇದ್ದಂಥ ಪ್ರತಿಭಟನೆ ಇದು. ಈ ಸಂದರ್ಭದಲ್ಲಿ ತೀವ್ರ ಸ್ವರೂಪ ಪಡೆದುಕೊಳ್ತು ಈ ಒಂದು ಪ್ರತಿಭಟನೆ. ಕಾಂಗ್ರೆಸ್ ಕಾರ್ಯಕರ್ತರು ಹಾಗೆ ಪೊಲೀಸರ ಮಧ್ಯೆ ಕೆಲ ಕಾಲ ತಳ್ಳಾಟ ನೂಕಾಟ ಕೂಡ ಏರ್ಪಟ್ಟಿತ್ತು. ಆಗ ಪ್ರತಿಭಟನಾ ನಿರತರನ್ನು ಪೊಲೀಸರು ವಶಕ್ಕೆ ಪಡೆಯುವಂಥ ಕೆಲಸಕ್ಕೆ ಮುಂದಾಗ್ತಾರೆ. ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ ವಾದ್ರಾ ಹಾಗೆ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರನ್ನು ಕೂಡ ಪೊಲೀಸರು ವಶಕ್ಕೆ ಪಡೆದಿದ್ರು. ಅನೇಕ ಜನ ರಾಜ್ಯದ ಸಂಸದರು, ಕಾಂಗ್ರೆಸ್ ನಾಯಕರು ಕೂಡ ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು. ಅವರೆಲ್ಲರನ್ನ ವಶಕ್ಕೆ ಪಡೆದು ಛತಾರ್ಪುರ್ ಸ್ಟೇಡಿಯಂಗೆ ಶಿಫ್ಟ್ ಮಾಡಿದರು. ಈಗ ಆ ಒಂದು ಸ್ಟೇಡಿಯಂನಿಂದ ಕಾಂಗ್ರೆಸ್ ನಾಯಕರನ್ನು ರಿಲೀಸ್ ಮಾಡಲಾಗಿದೆ.
ರಾಹುಲ್ ಗಾಂಧಿ ಆದಿಯಾಗಿ ಎಲ್ಲ ನಾಯಕರು ಈಗ ಆ ಸ್ಟೇಡಿಯಂನಿಂದ ಹೊರಗಡೆ ಬಂದಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.